ಫ್ಯಾಮಿಲಿ 3 ಜನ ಇದೆ. ಒಂದೇ ಫ್ಯಾಮಿಲಿದು 3 ಜನ ಅಂತಂದ್ರ ಮೇಲೆ ಲೆಕ್ಕ ಹಾಕ್ರಿ. ಅವ್ರ ಮಕ್ಕಳು ಹಾಲತ್ ಏನಾಗಿರ್ಬೇಕು. ಆ ಮಕ್ಕಳು ಕೂಡ ಒಬ್ಬನ ಕಾಲು ಮುರಿದಾಗ್ಯದ, ಒಬ್ಬನ ಅದು ಮತ್ತಿನ್ನ ಈಗ ಸದ್ಯ ಏನದಂದ್ರೆ ಹೈದ್ರಾಬಾದ್ ಮುಖಾಂತರ ಬಂದು ಬ್ರಿಮ್ಸ್ನಲ್ಲಿ ಅಡ್ಮಿಟ್ ಆಗ್ತಾ ಇದ್ದಾರೆ. ಈಗ ಅವ್ರದ್ದು ಕೂಡ ವ್ಯವಸ್ಥೆ ಇವತ್ತು ನಮ್ಮ ಜಿಲ್ಲಾಡಳಿತ ನೋಡ್ಕೋಬೇಕು. ಅವ್ರಿಗೆ ಒಳ್ಳೆ ಏನದಂದ್ರೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಇದ್ದ ಮಕ್ಕಳಿಗರ ಸುರಕ್ಷಿತವಾಗಿ ನೋಡಿಕೊಳ್ಳಿಕ್ಕಂತಹ ಜವಾಬ್ದಾರಿ ಏನಾದ್ರೆ ಜಿಲ್ಲಾಡಳಿತ ಮ್ಯಾಗಿದೆ. ADC ಅವರಾಗಲಿ, DC ಅವರಾಗಲಿ, ತಹಸೀಲ್ದಾರು, ತಲಾಟಿ, ಗಿರ್ದವ್ರು ಎಲ್ಲರೂ ಇಲ್ಲಿ ಏನದ ಅಂತಂದ್ರೆ ಕುಂಭಮೇಳಕ್ಕೆ ಹೋಗಿ ನಮ್ಮ ಬಾಡಿಗಳು ನಮಗೆ ಮುಟ್ಟಿಸಿದಾರೆ. ಅವ್ರಿಗೆ ಭಾಳ ಧನ್ಯವಾದ ಹೇಳ್ತಾ ನಂದು 2 ಮಾತು. ಪರಿಹಾರ ಏನದ ಅಂತಂದ್ರೆ ಇವತ್ತು ಬೀದರ್ ಜಿಲ್ಲೆಯಿಂದ ಆದಂಥ ನಮ್ದು ಇವತ್ತು ಮಿನಿಸ್ಟರ್ ಇದ್ದಾರೆ, ಈಶ್ವರ್ ಖಂಡೇವ್ರು ಇದ್ದಾರೆ, ರಹೀಮ್ ಖಾನ್ ಅವ್ರು ಇದ್ದಾರೆ. ಅವ್ರು ಏನದ ಅಂತಂದ್ರೆ ನಮ್ಮ ಸಮಾಜಕ್ಕೆ ಏನದಂದ್ರೆ ಒಳ್ಳೆ ಪರಿಹಾರ ನೀಡಬೇಕು. ಪ್ರತಿಯೊಂದು ಕುಟುಂಬಕ್ಕೆ ಏನದ ಅಂತಂದ್ರೆ 25 ಲಕ್ಷ ರೂಪಾಯಿ ಏನದ ಅಂತಂದ್ರೆ ಅವ್ರ ಪರಿಹಾರಧನ ಒಂದು ಹೆಡ್ ಪರ್ ಹೆಡ್ ಕೊಡ್ಬೇಕಂತ ಹೇಳಿ ನಂದೊಂದು ಅಪೇಕ್ಷೆ ಇದೆ. ಬಟ್ ಅವ್ರು ಏನದ ಅಂದ್ರೆ ಮ್ಯಾಲೆ ವಿಚಾರ ಮಾಡ್ಕೇಸಿ ಏನಂದ್ರೆ ನಮ್ಗೆ ಏನದಂದ್ರೆ ಅನೌನ್ಸ್ಮೆಂಟ್ ಮಾಡ್ಬೇಕಂತ ಹೇಳಿ ನಾನು ಕೇಳ್ಕೊತೀನಿ.